ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ನಮ್ಮ ಮೊದಲನೇ ಪ್ರೋಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡಿದರೆ ಮನೆಗೆ ಹಳೆಯ ಸೀಸನ್ 10 ಒಂದು ಹಳೆಯ ಸ್ಪರ್ಧಿಗಳು ಮತ್ತೆ ಮನೆ ಒಳಗಡೆ ಬಂದಿದ್ದರು ಅಂತಲೇ ಹೇಳ್ಬೋದು. ಅದರಲ್ಲೂ ಸುರೇಶ್, ಶಿಶಿರ್, ಮಾನಸ, ಹಂಸ, ರಂಜಿತ್, ಅನುಷಾ ಆ್ಯಂಡ್ ಯಮುನಾ ಅವರು ಬಿಗ್ ಬಾಸ್ ಮನೆ ಒಳಗಡೆಗೆ ಎಂಟರ್ ಆಗಿದ್ದಾರೆ. ಆ್ಯಂಡ್ ಲಾಸ್ಟ್ ಸೀಸನಲ್ಲೂ ಕೂಡ ಹಳೆಯ ಸ್ಪರ್ಧಿಗಳು ಇನ್ನೇನು ಒಂದು ವೀಕ್ ಇದೆ ಅಂತಂದಾಗ ಮನೆ ಒಳಗಡೆ ಎಂಟ್ರಿ ಕೊಟ್ಟಿದ್ದರು. ಅವರಿಂದ ಒಂದು ಸ್ವಲ್ಪ ಚಟುವಟಿಕೆಗಳು ಮಾಡಿಸ್ತಾರೆ. ಆ್ಯಂಡ್ ಅದೇ ರೀತಿಯಲ್ಲಿ ಈ ಒಂದು ಸೀಸನಲ್ಲೂ ಕೂಡ ಬಂದಿದ್ದಾರೆ. ಅದರಲ್ಲಿ ನನಗೆ ಮುಖ್ಯ ತುಂಬ ಒಂದು ಸರ್ಪ್ರೈಸ್ ಅಂತ ಅನಿಸಿದ್ದು ರಂಜಿತ್ ಅವ್ರನ್ನ ಕರೆಸಿರುವಂಥದ್ದು. ಎವಿಕ್ಟ್ ಆಗಿರುವಂಥವ್ರು ತೀರಾ ಕಡಿಮೆ ಮನೆ ಒಳಗಡೆಗೆ ಬಂದಿರೋವಂಥದ್ದು. ಅದರಲ್ಲೂ ಹುಚ್ಚ ವೆಂಕಟ್ ಒಂದು ಸಾರಿ ಪ್ರಥಮ ಅವ್ರ ಸೀಸನಲ್ಲಿ ವಾಪಸ್ ಬಂದಿದ್ದರು. ಅಗೇನ್ ಮತ್ತೆ ಅದೇ ಕರ್ಮಕಾಂಡ ಮಾಡಿ ಅವ್ರನ್ನ ಹೊರಗಡೆ ಕಳಿಸಿದ್ರು. ಈ ಒಂದು ಸೀಸನಲ್ಲೂ ಕೂಡ ರಂಜಿತ್ ಅವ್ರನ್ನ ಕರೆಸಿದ್ದಾರೆ. ಆ್ಯಂಡ್ ರಂಜಿತ್ ಅವ್ರು ಬಂದಿದ್ದಾರೆ ಅಂತಂದರೆ ಲಾಯರ್ ಜಗದೀಶ್ ಅವರು ಬರ್ಬೋದು ಅಂತ ಅನ್ಕೊತೀನಿ. ಬಂದರೆ ಚೆನ್ನಾಗಿರುತ್ತೆ. TRP ಅವ್ರಿಗೇ ಒಂದು ರೀತಿಯಲ್ಲಿ ಕಿತ್ಕೊಂಡು ಹೋಗುತ್ತೆ. ಅಗೇನ್ ನಮ್ಮ ಯಾರು ರಂಜಿತ್ ಅಲ್ಲ ಲಾಯರ್ ಜಗದೀಶ್ ಅವರ ಅಭಿಮಾನಿಗಳಿಗೆ ಫುಲ್ಲು ಖುಷಿಯಾಗುತ್ತೆ. ಅವ್ರು ಬಂದರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಇವಾಗ ರಂಜಿತನೇ ಕರೆಸಿದ್ದಾರೆ ಅಂತಂದರೆ ಲಾಯರ್ ಜಗದೀಶ್ ಅವ್ರನ್ನ ಕರೆಸೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನನಗನ್ಸುತ್ತೆ. ಕರೆಸಲೂಬಹುದು. ನಾಳೆ ಒಂದು ಎಪಿಸೋಡ್ ಇಲ್ಲ, ನಾಳೆ ಕರ್ಸೋಕ್ಕಾಗಲ್ಲ, ಇವತ್ತು ಫ್ರೈಡೇ ಇರೋದ್ರಿಂದ ಇವತ್ತೇ ಕರೆಸಿದ್ರೆ ಕರೆಸ್ಬೋದಾಗುತ್ತೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಅವ್ರದ್ದಂತೂ ಈ ಒಂದು ಪ್ರೋಮೋದಲ್ಲಿ ತೋರಿಸಿಲ್ಲ. ನೋಡೋಣ ಏನೇನಾಗುತ್ತೆ ಅಂತ. ಓಕೆ, ಇಲ್ಲಿ ಇವರೆಲ್ಲ ಏನು ಮನೆ ಒಳಗಡೆ ಬಂದಿದ್ದಾರೆ. ಇವರಿಗೆ ಒಂದು ಚಟುವಟಿಕೆ ಕೂಡ ಕೊಟ್ಟಿದ್ದಾರೆ. ಅವರ ಕೈನಲ್ಲಿ 2 ಹಾರ್ಟ್ಗಳಿದೆ. ಒಂದು ಗುಲಾಬಿ ಹಾರ್ಟು, ಇನ್ನೊಂದು ಬ್ಲ್ಯಾಕ್ ಆಗಿರುವಂಥ ಹಾರ್ಟು. ಅದಕ್ಕೆ ಒಂದು ಬೇಲಿ ಅನ್ನೋ ರೀತಿಯಲ್ಲಿ ಒಂದು ಬೇಲಿ ಕೂಡ ಹಾಕಿದ್ದಾರೆ. ಇಲ್ಲಿ ಗುಲಾಬಿ ಅಂತಂದರೆ ಅದು ಒಂದು ಒಳ್ಳೆಯ ಒಪಿನಿಯನ್ ಇದ್ದಂಗೆ. ಆ್ಯಂಡ್ ಬ್ಲ್ಯಾಕ್ ಹಾರ್ಟ್ ಏನಿದೆ ಅದು ಒಂದು ನೆಗೆಟಿವ್ ಒಂದು ಒಪಿನಿಯನ್ನು ಸ್ಪರ್ಧಿಗಳ ಮೇಲೆ ಅನ್ನೋ ರೀತಿಯಲ್ಲಿ ಅದನ್ನು ಕೊಡಬೇಕಾಗತ್ತೆ. ಅದೇ ರೀತಿಯಲ್ಲಿ ಅಲ್ಲಿ ಗುಲಾಬಿ ಹಾರ್ಟ್ ಕೊಟ್ಟಿರುವಂಥದ್ದು ಅಲ್ಲಿ ಯಮುನಾ ಅವರು ಭವ್ಯ ಅವರಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಸುರೇಶ್ ಅವರು ಹನುಮಂತನಿಗೆ, ಮಾವ ಅಳಿಯನ್ ಕೊಟ್ಟಿದ್ದಾನೆ. ಆ್ಯಂಡ್ ಅಲ್ಲಿ ಶಿಶಿರ್ ಅವರು ಮೋಕ್ಷಿತ ಅವರಿಗೆ. ಅಗೇನ್ ಮೋಕ್ಷಿತ ಅವರು ಖಂಡಿತವಾಗ್ಲೂ ಶಿಶಿರ್ ಜೊತೆಗೆ ಕ್ಲೋಸ್ ಇರೋದ್ರಿಂದ ಶಿಶಿರ್ ಅವರು ಮೋಕ್ಷತೆಗೆ ಕೊಟ್ಟರು. ಅಗೇನ್ ಐಶ್ವರ್ಯ ಬಂದಿದ್ದರೆ ಅವರು ಕೂಡ ಮೋಕ್ಷತೆಗೆ ಕೊಡ್ತಾಯಿದ್ರು. ಅದೊಂದು ಬಾಂಡಿಂಗು. ಅದು ಆಟ ಗೀಟ ಅಂತ ಏನು ಮುಖ್ಯ ಅಲ್ಲ, ಪ್ಯೂರ್ಲಿ ಅವ್ರ ಮೇಲೆ ಬಿಟ್ಟಿರುವಂಥದ್ದು. ಅವ್ರು ಯಾರಿಗೆ ಕೊಡಬೇಕಂತ ಅನಿಸುತ್ತೆ ಅವ್ರಿಗೆ ಕೊಡ್ತಾರೆ ಅಂತ ಹೇಳ್ಬೋದು, ಇಷ್ಟ ಆದವ್ರಿಗೆ. ಆ್ಯಂಡ್ ಅಲ್ಲಿ ಹಂಸ ಅವರು ಧನರಾಜ್ ಅವ್ರಿಗೆ ಕೊಟ್ಟಿದ್ದಾರೆ. ಅಗೇನ್ ರಂಜಿತ್ ಅವರು ತ್ರಿವಿಕ್ರಮ್ ಅವ್ರಿಗೆ ಅದೇ ಫ್ರೆಂಡ್ಶಿಪ್ಪು ಹಾಗೆ ಹೀಗೆ ಅಂತೆಲ್ಲ ಕೊಟ್ಟರು. ಬಟ್ ಒಂದು ರೀತಿಯಲ್ಲಿ ತೊಗೊಳಕ್ಕೆ ಹೋದರೆ ಅಲ್ಲಿ ರಂಜಿತ್ತು ಮನೆಗೆ ಹೊಂಟೋದ. ತ್ರಿವಿಕ್ರಮ್ ಅಲ್ಲೇ ಕೂತ್ಕೊಂಡ. ಆ ಟೈಮಲ್ಲಿ ಅಷ್ಟೊಂದು ಪ್ರೊವೋಕಿಂಗ್ ಅಂತ ಎಲ್ಲ ಆದಾಗ ಎಲ್ಲರೂ ಕೂಡ ತಡಿಬೋದಾಗಿತ್ತು ಅವನಿಗೆ. ಬಟ್ ಯಾರೂ ಕೂಡ ತಡಿಲಿಲ್ಲ. ಬಿಟ್ಬಿಟ್ರು. ಅವನು ಒಂದು ರೀತಿಯಲ್ಲಿ ಪೆದ್ದ ಅಂತ ಹೇಳ್ಬೇಕಾ ದಡ್ಡ ಅಂತ ಹೇಳ್ಬೇಕಾ ಗೊತ್ತಿಲ್ಲ. ಕೋಪದ ಕೈಗೆ ಬುದ್ಧಿ ಕೊಟ್ಟು ಅವನು ಹೊಂಟೋದ. ಇವಾಗ ಇವರೆಲ್ಲ ಆರಾಮಾಗಿದ್ದಾರೆ. ಒಂದು ರೀತಿ ಹಂಗೆ ನೋಡೋಕೆ ಹೋದರೆ ಅಲ್ಲಿ ಇವಾಗಿರೋ ರಜತ್ ಪ್ಲೇಸಲ್ಲಿ ರಂಜಿತ್ ಇರಬೇಕಾಗಿತ್ತು. ಅವನ ಒಂದು ದಡ್ಡತನದಿಂದ ಅವನು ಮನೆ ಹೊರಗಡೆ ಇದ್ದಾನೆ ಅಂತ ಹೇಳ್ಬೋದು. ಅವ್ನು ನೆನೆಸ್ಕೊಂಡ್ರೆ ಒಂದು ಸ್ವಲ್ಪ ಪಾಪ ಅನಿಸುತ್ತೆ ನನಗೆ. ಎಂಥ ಒಳ್ಳೆ ಕಂಟೆಸ್ಟೆಂಟ್ ಆಗ್ಬೋದಿತ್ತು ಅವನು. ಬಟ್ ಅನ್ಫಾರ್ಚುನೇಟ್ಲಿ ಅವನ ಒಂದು ದಡ್ಡತನದಿಂದ ಅವನು ಹೊರಗಡೆ ಇದ್ದಾನೆ ಅಂತಲೇ ಹೇಳ್ಬೋದು. ಇದಾದಮೇಲೆ ಅಲ್ಲಿ ಬ್ಲ್ಯಾಕ್ ಒಂದು ಹಾರ್ಟ್ ಏನಿದೆ ಅದು ಬಂದಿರೋವಂಥದ್ದು ಮ್ಯಾಕ್ಸಿಮಮ್ ಅನ್ನೋದಕ್ಕಿಂತ ಬಂದಿರೋದೇ ಇಬ್ಬರಿಗೆ. ಅಲ್ಲಿ ಪ್ರೋಮೋದಲ್ಲಿ ತೋರಿಸಿರೋ ಪ್ರಕಾರ ಒಂದು ಮಂಜುಗೆ 4 ಬಂದಿದೆ. ಆ್ಯಂಡ್ ಗೌತಮಿ ಅವರಿಗೆ 2 ಬಂದಿದೆ ಅಂತ ಹೇಳ್ಬೋದು. 6 ಜನ ಏನು ಹೊರಗಡೆಯಿಂದ ಬಂದಿದ್ದಾರೆ ಅವರೆಲ್ಲ ಕೊಟ್ಟಿರುವಂಥದ್ದು ಮಂಜು ಆ್ಯಂಡ್ ಗೌತಮಿಗೆ ಬ್ಲ್ಯಾಕ್ ಹಾರ್ಟನ್ನು. ಮಾನಸ ಅವರು ಮಂಜು ಅವ್ರಿಗೆ ಕೊಟ್ಟಿದ್ದಾರೆ. ಅಂದರೆ ಮನೆ ಒಳಗಡೆ ಜಾಸ್ತಿ ಜಗಳ ಆಡಿದ್ದು ನನ್ನ ಜೊತೆಗೆ ಅನ್ನೋ ಒಂದು ರೀಸನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಹಂಸ ಅವರು ಮಂಜುಗೆ ಕೊಟ್ಟಿದ್ದಾರೆ. ಅಂದರೆ ಅವ್ರ ಮಾತುಗಳೇನೋ ಅವರಿಗೆ ಹಾರ್ಟ್ ಆಯ್ತಂತೆ. ಅದಕ್ಕೋಸ್ಕರ ಆ ಬ್ಲ್ಯಾಕ್ ಹಾರ್ಟನ್ನು ಮಂಜು ಅವ್ರಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಶಿಶಿರ್ ಅವರು ರಾಜನ್ ಟಾಸ್ಕಲ್ಲಿ ಏನು ಎತ್ತಿ ಬಿಸಾಕಿದ್ರು ಶಿಶಿರ್ಗೆ. ಅದಕ್ಕೋಸ್ಕರ ಮಂಜು ಅವ್ರಿಗೆ ಶಿಶಿರ್ ಅವ್ರು ಕೊಟ್ಟಿದ್ದಾರೆ. ಆ್ಯಂಡ್ ಅನುಷಾ ಅವರು ಗೌತಮಿ ಕೊಟ್ಟಿದ್ದಾರೆ. ಅದಕ್ಕೆ ರೀಸನಲ್ಲಿ ಏನು ಪ್ರೋಮೋದಲ್ಲಿ ಹೇಳಿಲ್ಲ. ಆ್ಯಂಡ್ ಸುರೇಶ್ ಅವರು ಗೌತಮಿ ಕೊಟ್ಟಿರುವಂಥದ್ದು ಉಪ್ಪಿನಕಾಯಿ ಒಂದು ಏನೋ ತೊಗೊಂಡ್ರು ಅಂತ. ಅದು ನನ್ನ ಪ್ರಕಾರ ರೀಸನ್ ಇರಲಿಲ್ಲ, ತಗೊಳ್ಳೋವಂಥ ಅವಶ್ಯಕತೆ ಇರಲಿಲ್ಲ ಅಂತ ನನಗನ್ಸುತ್ತೆ. ನಾಮಿನೇಷನಲ್ಲಿ ಗೌತಮಿ ತೊಗೊಂಡಿದ್ದಕ್ಕೆ ಇಲ್ಲಿ ಸುರೇಶ್ ಅವ್ರು ಹೇಳ್ತಾರೆ. ಬಿಡ್ಬೋದಿತ್ತು ಗೌತಮಿ ಕೂಡ ಆ ಒಂದು ಇದರಲ್ಲಿ. ಬಟ್ ಅದು ರೂಲ್ ಇರೋದೇ ಆ ಥರ ಅಲ್ಲ. ಸ್ವರ್ಗದಲ್ಲಿರುವಂಥದ್ದು ನರಕದಲ್ಲಿ ಇರೋವಂಥವ್ರಿಗೆ ಯಾವುದೂ ಸಿಗಬಾರ್ದು ಅಂತ. ಅವರು ಅದನ್ನು ಉಪ್ಪಿನಕಾಯಿ ಕೊಟ್ಟೆ ಅಥವಾ ತೊಗೊಂಡ್ರು ಅನ್ನೋದಕ್ಕಿಂತ ರೂಲ್ ಬ್ರೇಕ್ ಆಯಿತು ಅನ್ನೋದನ್ನು ಮೇ ಬಿ ಅವರು ವಿಷಯನ ಇಟ್ಕೊಂಡು ಅವತ್ತು ನಾಮಿನೇಟ್ ಮಾಡಿದ್ರು ಅಂತ ಅನಿಸುತ್ತೆ. ಬಟ್ ಅದೆಲ್ಲ ಸೇರಿಸಿ ಇವಾಗ ಒಂದು ಬ್ಲ್ಯಾಕ್ ಹಾರ್ಟನ್ನು ಕೊಡುವಂಥದ್ದು ಎಲ್ಲೋ ಒಂದು ರೀತಿಯಲ್ಲಿ ಸರಿ ಇರಲಿಲ್ಲ ಅಂತ ನನಗನ್ಸುತ್ತೆ. ಗೊತ್ತಿಲ್ಲ, ಒಟ್ಟಿನ ಚಟುವಟಿಕೆ ಅಂತ ಅಂದಮೇಲೆ ಅದು ಮಾಡಲೇಬೇಕು. ಸರಿನೋ ತಪ್ಪೋ ಏನೋ ಎತ್ತ ಒಂದು. ಬಟ್ ಇಲ್ಲಿ ಆ ಬ್ಲ್ಯಾಕ್ ಹಾರ್ಟ್ ಏನಿದೆ ಮಂಜು ಆ್ಯಂಡ್ ಗೌತಮಿ ಅವ್ರಿಗೇ ಸಿಕ್ಕಿರೋವಂಥದ್ದು. ಒಂದು ರೀತಿಯಲ್ಲಿ ಶೋಚನೀಯ ಸ್ಥಿತಿನಲ್ಲಂತೂ ಇಬ್ಬರು ಇದ್ದಾರೆ. ಇದಾದಮೇಲೆ ಅಲ್ಲಿ ಮಂಜು ಅವರು ಒಂದು ರೀಸನ್ ಕೊಡ್ತಾರೆ. 4-5 ವಾರಗಳು ಮಂಜು ಯಾಕೆ ಚೆನ್ನಾಗಿ ಆಡಿ ಇವಾಗ ಯಾಕೆ ಹಿಂಗೆ ಆಡ್ತಾ ಇದ್ದಾನೆ ಅನ್ನೋ ಒಂದು ಇದಕ್ಕೆ ಅಲ್ಲಿ ರೀಸನ್ ಕೊಡ್ತಾರೆ. ಅಂದರೆ ಈ ಒಂದು ಬ್ಲ್ಯಾಕ್ ಹಾರ್ಟ್ಗಳೇ ಕಾರಣ ಅನ್ನೋ ರೀತಿಯಲ್ಲಿ ಮೇ ಬಿ. ಅಂದರೆ ಅವಾಗೇನೋ ಫುಲ್ ರಾ ಆ್ಯಂಡ್ ಫುಲ್ಲು ಎಲ್ರಿಗೂ ಎದುರಾಕೊಂಡು ಆಡ್ತಿದ್ದ. ಇವಾಗ ಫುಲ್ ಸೈಲೆಂಟ್ ಆಗಿದ್ದಕ್ಕೆ ಕಾರಣನೇ ಇದು ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ಕೊಳಕ್ಕೆ ಹೊರಟಿದ್ದಾರೆ.
ಬಟ್ ಅದು ನನ್ನ ಪ್ರಕಾರ ಆ ರೀಸನ್ ಅಲ್ಲ ಬಿಡಿ ಅದು. ಸೊ ಅವನು ಸೈಲೆಂಟ್ ಆಗಿರೋದಕ್ಕೇ ಗೌತಮ್ ಅವ್ರ ಜೊತೆಗೆ ಸೆಟ್ ಆಗಿರೋದು ಅಥವಾ ಅವ್ರ ಜೊತೆನೇ ಇರೋವಂಥದ್ದು, ಸೆಟ್ ಆಫ್ ಒಂದು ಅಂದರೆ ಕಂಫರ್ಟ್ ಝೋನ್ ಇರೋವಂಥದ್ದು. ಸೊ ಅದಕ್ಕೆ ಒಂದು ಕಡೆಗಿದ್ದಾರೆ ಬಿಟ್ಟರೆ, ಸೊ ಆ ಒಂದು ಇವ್ರು ಹೇಳ್ತಿರೋವಂಥ ರೀಸನ್ಗಳೇನೇ ಅಲ್ಲ. ಅವ್ರು ಹರ್ಟ್ ಆಗ್ತಾರೆ, ಇವ್ರು ಹರ್ಟ್ ಆಗ್ತಾರೆ ಅನ್ನೋದಕ್ಕೆ ಸೈಲೆಂಟ್ ಆದೆ ಅನ್ನೋದು ಕೂಡ ನನ್ನ ಪ್ರಕಾರ ತಪ್ಪು. ಹಂಗಾಗಿದ್ರೆ ಇವಾಗ ಮೊನ್ನೆ ಒಂದು ಆದಂಥ ಟಾಸ್ಕಲ್ಲಿ ಭವ್ಯ ಅವ್ರು ಕುತ್ತಿಗೆ ಹಿಡಿದು ಮಾಡುವಂಥದ್ದು, ಸೊ ಆ ರೀತಿಯಲ್ಲಿ ರ್ಯಾಶ್ ಆಗಿ ಆಡೋವಂಥದ್ದು ಅವಶ್ಯಕತೆ ಇರಲಿಲ್ಲ. ಧನರಾಜ್ಗೆ ಆ ಒಂದು ಮಟ್ಟಿಗೆ ಚೀಲ ಎಳೆದಾಕುವಂಥದ್ದು ಇದೆಲ್ಲ ಬೇಕಿರಲಿಲ್ಲ. ಸೊ ಈ ರೀತಿಯಲ್ಲೇ ಆಡಬೇಕು ಅಂತೇನಿಲ್ಲ, ಒಳ್ಳೆ ರೀತಿಯಲ್ಲಿ ಕೂಡ ಆಡ್ಕೊಂಡು ಹೋಗ್ಬೋದು. ಬಟ್ ಅವ್ನು ಯಾವುದೂ ಕೂಡ ಪ್ರಯತ್ನ ಪಡಲಿಲ್ಲ ಮಂಜು ಅವರು. ಸೊ ಈ ರೀತಿಯಲ್ಲಿ ಇವತ್ತಿನ ಒಂದು ಎಪಿಸೋಡ್ ಇದೆ. ಸೊ ನೋಡೋಣ ಯಾರ್ಯಾರು ಬರ್ತಾರೆ ಮತ್ತು ಈ ಪ್ರೋಮೋದಲ್ಲಿ ತೋರಿಸಿರೋ ಅಷ್ಟೇ ಜನ ಬರ್ತಾರಾ ಅಥವಾ ಇನ್ನು ಉಳಿದಂಥ ಬೇರೆ ಸ್ಪರ್ಧಿಗಳು ಬರ್ತಾರ ಅಂತ. ನನ್ನನ್ನು ಕೇಳಕ್ಕೆ ಹೋದರೆ ಇದನ್ನು ನನ್ನ ಪ್ರಕಾರ ಕರೆಸೋವಂಥ ಅವಶ್ಯಕತೆ ಇರಲಿಲ್ಲ. ಸೊ ಈ ಟೈಮಲ್ಲಿ ಅವರ ಒಂದು ಅನಿಸಿಕೆಗಳು ಇಲ್ಲಿ ಮುಖ್ಯ ಅಲ್ಲ, ಜನಗಳ ಒಂದು ಅಭಿಪ್ರಾಯಗಳೇ ಮುಖ್ಯ ಆಗುತ್ತೆ ಹೊರತು ಸೊ ಹಳೆಯ ಸ್ಪರ್ಧಿಗಳ ಒಂದು ಅನಿಸಿಕೆಗಳು ಅಥವಾ ಅವರ ಒಂದು ಮಾತುಗಳು ಇಲ್ಲಿ ಮುಖ್ಯ ಆಗೋದಿಲ್ಲ. ಏನಕ್ಕೆ ಆಗೋದಿಲ್ಲ ಅಂತಂದರೆ ಆಲ್ರೆಡಿ ಅವ್ರು ಹೊರಗಡೆ ಬಂದಿದ್ದಾರೆ. ಖಂಡಿತವಾಗ್ಲೂ ಅವ್ರಿಗೆ ಯಾರು ಫೇವ್ರೇಟ್ ಇದ್ದಾರೆ, ಯಾರಿಗೆ ಮನಸ್ಸಿಗೆ ಹತ್ತಿರ ಇದ್ದಾರೆ ಅವ್ರನ್ನ ಅಲ್ಲಿ ಒಳ್ಳೆ ರೀತಿಯಲ್ಲಿ ಮಾತುಗಳನ್ನ ಹೇಳ್ತಾರೆ ಬಿಟ್ಟರೆ ಸೊ ಬೇರೆದೇನು ಬದಲಾಗಲ್ಲ ನನ್ನ ಪ್ರಕಾರ. ಆ್ಯಂಡ್ ಇದರಿಂದ ಹೊರಗಡೆ ಜನಗಳ ಮೇಲೆ ಎಷ್ಟು ಪರಿಣಾಮ ಬೀರುತ್ತೋ ನನಗಂತೂ ಗೊತ್ತಿಲ್ಲ. ಸೊ ನೋಡೋಣ ಏನೇನಾಗುತ್ತೆ ಅಂತ. ಓಕೆ, ಸೊ ಸದ್ಯಕ್ಕೆ ಹೊಡೆದಲ್ಲಿ ಇಷ್ಟ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.